ಧಾರವಾಡದ ಬಿಜೆಪಿ ನಾಯಕ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ವಿಶೇಷ ಜನಪ್ರತಿನಿಧಿಗಳ ನ್ಯಾಯಾಲಯ ಇದೀಗ ಫೈನಲ್ ಆಗಿ ತೀರ್ಪನ್ನು ಪ್ರಕಟಿಸಿದ್ದು ವಿನಯ್ ಕುಲಕರ್ಣಿಗೆ ಬಹುದೊಡ್ಡ ಶಾಕ್ ಇದು. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಿದೆ. ಇದೇ ಪ್ರಕರಣದಲ್ಲಿ 15 ಅಪರಾಧಿಗಳಿಗೂ ಕೂಡ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಕೋರ್ಟ್. ಇನ್ನು 19ನೇ ಅಪರಾಧಿಯಾದಂತಹ ಚೆನ್ನಕೇಶವ ಟಿಂಗರಿಕರ್ಗೆ 7 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿದೆ. ಹಾಗೆ ಬೆಂಗಳೂರಿನ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ನ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು ಇವತ್ತು ಮಹತ್ವದ ತೀರ್ಪನ್ನು ಪ್ರಕಟಿಸಿದರ ಜೊತೆಗೆ ಇದೇ ಸಂದರ್ಭದಲ್ಲಿ 16 ಲಕ್ಷ ಪರಿಹಾರವನ್ನು ಕೂಡ ನೀಡಬೇಕು ಅಂತ ಹೇಳಿಬಿಟ್ಟು ವಿನಯ್ ಕುಲಕರ್ಣಿಗೆ ಸೂಚಿಸಿದ್ದಾರೆ. ಯೋಗೇಶ್ ಗೌಡ ಅವರ ಮಕ್ಕಳಿಗೆ 16 ಲಕ್ಷ ಪರಿಹಾರವನ್ನು ನೀಡಬೇಕು ಅಂತ ಹೇಳ್ಬಿಟ್ಟು. ಸೊ ಫೈನಲಿ ತೀರ್ಪು ಹೊರಬಿದ್ದಿರುವಂಥದ್ದು. ತೀರ್ಪು ಹೊರಬಿದ್ದ ತಕ್ಷಣವೇ ಅಲ್ಲೇ ಆ ಶಿಕ್ಷೆಯ ಪ್ರಮಾಣ ಎಲ್ಲವನ್ನು ಕೂಡ ಕೇಳಿಸ್ಕೊಂಡು ವಿನಯ್ ಕುಲಕರ್ಣಿ ಸಡನ್ಲಿ ಅಲ್ಲೇ ಕಟಕಟೆಯಲ್ಲೇ ನಿಂತಿದ್ದವರು ಕುಸಿದು ಬಿದ್ದಿದ್ದಾರೆ, ಗಳಗಳನ್ನೇ ಹತ್ತಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಇನ್ನು ನಾಳೆ ಹೈಕೋರ್ಟ್ಗೆ ವಿನಯ್ ಕುಲಕರ್ಣಿ ಮೊರೆ ಹೋಗುವಂತಹ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಸೊ ಫೈನಲಿ ಏನಾಗಬಹುದು ಕೇಸ್ ಅಂತ ಹೇಳ್ಬಿಟ್ಟು ತುಂಬ ಕುತೂಹಲ ಇತ್ತು. ಎಲ್ಲೋ ಒಂದು ಕಡೆ ಒಂದಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇತ್ತು. ಇನ್ ಕೇಸ್ ಏನಾದರೂ ಕೇಸ್ ಉಲ್ಟಾ ಆಯಿತು ಅಂತ ಹೇಳಿದ್ರೆ, ಅಂದರೆ ಶಿಕ್ಷೆ ವಿಧಿಸಲಿಲ್ಲ ಅಂತ ಅಂದರೆ, ಮತ್ತು ಇನ್ ಕೇಸ್ ಬೈ ಎಲೆಕ್ಷನ್ ನಡೆದಂತಹ ಸಂದರ್ಭದಲ್ಲೂ ಕೂಡ ಅವರು ವಿನಯ್ ಕುಲಕರ್ಣಿ ತಮ್ಮ ಹೆಂಡತಿಗೆ ಏನೇ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಏನೋ ಒಂದು ಮಾತುಕತೆ ಚರ್ಚೆ ಆಗಿತ್ತಂತೆ. ಹಾಗೇನಾದರೂ ಆದರೆ ಫೈನಲಿ ಮತ್ತೆ ಕಾಂಗ್ರೆಸ್ ಈ ಕೊಲೆ ಹಿಟ್ಕರಿಗಾಗಿರ್ಬೋದು ಅವ್ರಿಗೇನೆ ಸಪೋರ್ಟ್ ಮಾಡುತ್ತೆ, ಮತ್ತು ಅದೇ ಕುಟುಂಬ ರಾಜಕಾರಣವನ್ನು ಮುಂದುವರಿಸುತ್ತೆ ಅನ್ನುವಂಥ ಟೀಕೆಗೂ ಕೂಡ ಒಳಗಾಗ್ಬೋದು ಅನ್ನುವಂಥ ಚರ್ಚೆಗಳು ನಿನ್ನೆ ಆಗಿತ್ತು. ಸೊ ಅದರ ಬೆನ್ನಲ್ಲೇ ಇದೀಗ ಫೈನಲಿ ಶಿಕ್ಷೆ ಅನೌನ್ಸ್ ಆಗಿರುವಂಥದ್ದು. ನಾಳೆ ಹೈಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆಗಳಿದೆ. ಬೈ ಎಲೆಕ್ಷನ್ ಅಂತೂ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ ಬಾಗಲಕೋಟೆಯಲ್ಲಿ. ಸೊ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನಕ್ಕೆ ಧಾರವಾಡದಲ್ಲಿ ಬೈ ಎಲೆಕ್ಷನ್ ಮಾಡೋದು ಫಿಕ್ಸ್. ಸೊ ಕಂಪ್ಲೀಟ್ ಆದಂತಹ ಮಾಹಿತಿ ಅಂದರೆ ಈ ಹಿಂದೆ ಏನೆಲ್ಲ ಆಗಿತ್ತು, ಯಾವ ರೀತಿಯಾಗಿ ಸಂಚನ್ನು ರೂಪಿಸಿದ್ರು, ಯಾವ ರೀತಿಯಾಗಿ ಟೀಮನ್ನು ಕಟ್ಕೊಂಡಿದ್ರು, ಯಾವ ರೀತಿಯಾಗಿ ಪ್ಲಾನಿಂಗ್ಸನ್ನು ಮಾಡಿದ್ರು ಅನ್ನುವಂಥ ಕಂಪ್ಲೀಟ್ ಆದ ಇಂಚಿಂಚು ಮಾಹಿತಿಯನ್ನು ಕೂಡ ನಿಮ್ಮ ಅಶ್ವವೇಗ ನ್ಯೂಸ್ ಬಿಚ್ಚಿಡ್ತಾ ಇತ್ತು. ಮತ್ತು ಹೇಗೆ ಪೊಲೀಸರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ರು, ಅದು CBI ಟೀಮ್ಗೆ ಹೇಗೆ ವಹಿಸಿದ್ರು ಎಲ್ಲವನ್ನು ಕೂಡ. ಸೊ ಈ ಬಗ್ಗೆ ಒಂದಷ್ಟು ಹೆಚ್ಚಿನ ಡೀಟೇಲ್ಸನ್ನು ಕೊಡೋದಕ್ಕೆ ಶಿವರಾಜು ಸುಪ್ರೀಂ ಕೋರ್ಟ್ ವಕೀಲರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ಸೊ ಫೈನಲಿ ಕೇಸ್ ನಿನ್ನೆ ಒಂದು ಅಂದಾಜಿಸಲಾಗ್ತಾ ಇತ್ತು, ಫೈನಲಿ ಜೀವಾವಧಿ ಶಿಕ್ಷೆ ಆಗಬಹುದು, ಮತ್ತೆ ಬೈ ಎಲೆಕ್ಷನ್ ಕೂಡ ನಡೀಬಹುದು, ಅವರ ಸ್ಥಾನಕ್ಕೆ ಕೂತು ಬರಬಹುದು ಅಂತ ಹೇಳ್ಬಿಟ್ಟು. ಸೊ ಎಲ್ಲವೂ ಕೂಡ ಈಗ ಫೈನಲೈಸ್ ಆಗಿದೆ. ಅದಾದ ನಂತರ ತಕ್ಷಣ ಆ ತೀರ್ಪು ಹೊರಬಿದ್ದ ತಕ್ಷಣ ಅಲ್ಲೇನೆ ವಿನಯ್ ಕುಲಕರ್ಣಿ ಹತ್ತಿದ್ದಾರೆ, ಗಳಗಳನ್ನೇ ಮಗು ಥರ, ಮತ್ತೆ ಅಲ್ಲೇ ಕುಸಿದು ಬಿದ್ದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಸೊ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಪ್ರಾಯಶ್ಚಿತ ಇಲ್ಲ ಅಂತ ಹೇಳ್ತಾರೆ. ಮೇಡಮ್ ಹಲೋ ಹಲೋ ಮೇಡಮ್ ನಮಸ್ತೆ. ಕೇಳಿಸ್ತಾ ಇದೆಯಾ ಮೇಡಮ್? ಎಸ್ ಎಸ್. ನಿನ್ನೆ ನಿಮ್ಮ ಒಂದು ಚಾನೆಲ್ಗೂ ಕೂಡ ನಾನು ದೂರವಾಣಿ ಮುಖಾಂತರ ಹೇಳಿದ್ದೆ, ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ಆಗತ್ತೆ ಅಂತಕ್ಕಂಥದ್ದು ಈ ಒಂದು ಪ್ರಕರಣದಲ್ಲಿ 100% ಕನ್ಫರ್ಮೇಶನ್ ಇತ್ತು. ಓಕೆ. ಜೊತೆಗೆ ದಂಡನು ಕೂಡ ಆಗ್ತಾರೆ ಅಂತಕ್ಕಂಥದ್ದನ್ನು ಕೂಡ ನಾನು ನಿಮ್ಮ ಚಾನೆಲ್ಗೆ ಹೇಳಿದ್ದೆ. ಈ ಒಂದು ಪ್ರಕರಣ ಗಂಭೀರವಾದಂತ ಪ್ರಕರಣ ಆಗಿತ್ತು. ಇದು ಭಾರತದ ಸಂವಿಧಾನ ವಿಧಿ 191 ಶೆಡ್ಯೂಲ್ 10 ನಲ್ಲಿ ಅವರ ಶಾಸಕತ್ವದ ಸ್ಥಾನ ಅನರ್ಹಗೊಳ್ತಕ್ಕಂಥದ್ದು ಇದೆ. ಯಾಕೆಂತ ಹೇಳಿದ್ರೆ ವಿನಯ್ ಕುಲಕರ್ಣಿ ಅವರು ಅಪರಾಧ ಮಾಡಿರ್ತಕ್ಕಂಥದ್ದು ಈಗಾಗಲೇ ಸಾಬೀತಾಗಿ ಅವರಿಗೆ ಶಿಕ್ಷೆಯನ್ನು ಕೂಡ ವಿಶೇಷ ನ್ಯಾಯಾಲಯ ಪ್ರಕಟಣೆ ಮಾಡಿರ್ತಕ್ಕಂಥದ್ರಿಂದ ಈ ಒಂದು ದಿನ ಏನು ಯಾವಾಗ ಈ ಶಿಕ್ಷೆ ಅನ್ನೋದು ಪ್ರಕಟ ಆಯ್ತು, ಅವರು ಯಾವಾಗ ದೋಷಿ ಅಂತ ಆದ್ರು ಆ ಕ್ಷಣದಿಂದಲೇ ಅವರ ಶಾಸಕತ್ವ ಸ್ಥಾನ ಅನರ್ಹಗೊಳ್ತಕ್ಕಂಥದ್ದು ಇದೆ ಮೇಡಮ್. ಓಕೆ ಸರಿ, ನಾಳೆ ಮತ್ತೆ ಅವರು ಕೋರ್ಟ್ನ ಮೊರೆ ಹೋಗುವಂತಹ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮೇಡಮ್ ಇವರು ಅಪೀಲ್ ಹೋಗ್ಬಹುದು ಹೈಕೋರ್ಟ್ಗೆ. ಅಪೀಲ್ ಹೋಗೋದಕ್ಕೆ ಇವರಿಗೆ 30 ದಿನಗಳ ಕಾಲ ಅವಕಾಶ ಇರ್ತದೆ. ಈ ಎಲ್ಲಾ ಆರೋಪಿಗಳು ಕೂಡ ಅಪೀಲ್ನಾಗ ಹೋಗ್ಬಹುದು ಮೇಡಮ್. ಓಕೆ. ಮತ್ತೆ 16 ಲಕ್ಷ ಪರಿಹಾರವನ್ನು ಕೂಡ ಕೊಡಬೇಕು ಅನ್ನುವಂಥದ್ದಿದೆ ಮಕ್ಕಳಿಗೆ. ಯೋಗೇಶ್ ಗೌಡರ ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥದ್ದು ತೀರ್ಪಿನಲ್ಲಿ ಇಟ್ಟಿರ್ತಕ್ಕಂಥದ್ದು ಮೇಡಮ್. ಇದಕ್ಕೆ ಏನು ಒಂದು ಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪನ್ನ ಅವರು ತಗೊಳ್ಳೇಬೇಕಾಗತ್ತೆ ಮೇಡಮ್. ರೈಟ್. ಥ್ಯಾಂಕ್ ಯು ಶಿವರಾಜು ಮಾತನಾಡಿದಕ್ಕಾಗಿ ನಮ್ಮ ಅಶ್ವವೇಗ ನ್ಯೂಸ್ ಜೊತೆಗೆ.